ಪ್ರಿಯ ವೀಕ್ಷಕರೇ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಸತ್ಯವೇದ ಅಧ್ಯಯನ ಎಂಬುವಂಥ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ ಅತ್ಯಂತ ಸಂತೋಷವುಳ್ಳವನಾಗಿದ್ದೇನೆ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಪುನರಾಗಮನದ ವಿಚಾರವಾಗಿರುವಂಥ ಚರಿತ್ರೆಯನ್ನು, ಘಟನೆಗಳನ್ನು ನಾವು ಈ ದಿನಗಳಲ್ಲಿ ಕಲಿಯುತ್ತಾ ಇದ್ದೇವೆ. ನಮ್ಮ ಕಣ್ಣುಗಳನ್ನು ಕರ್ತನು ತೆರೆ ಮಾಡಲಿಕ್ಕೋದಕ್ಕೋಸ್ಕರ ನಾನು ಪ್ರಾರ್ಥಿಸ್ತೇನೆ. ನಾವಿನ್ನೂ ಆಳವಾಗಿರುವ ಸತ್ಯಗಳನ್ನು, ಗೂಢಾರ್ಥಗಳನ್ನು, ಮರ್ಮಗಳನ್ನು ತಿಳಿಯಬೇಕಾಗಿದೆ. ಅದಕ್ಕೋಸ್ಕರ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ನಾವು ಈ ದಿನಗಳಲ್ಲಿ ಕಲಿಯುತ್ತಿರುವಂಥ ವಿಷಯ ಸ್ವರ್ಗ, ಮೃತ್ಯು, ಪಾತಾಳಗಳು ಅಥವಾ ಎಂಬುದಾಗಿರೋ ಸ್ವರ್ಗ, ಮೃತ್ಯು, ಪಾತಾಳ ಅಂದರೆ ಸ್ವರ್ಗಲೋಕ, ಭೂಲೋಕ, ನಂತರ ನಾವು ಕಲಿಯುವಂಥ ವಿಷಯ ಪಾತಾಳದ ಕುರಿತಾಗಿ. ನಾನು ಅದರಲ್ಲಿ ಕಳೆದ ದಿವಸ ಹೇಳಿ ನಿಲ್ಲಿಸಿದಂಥ ವಿಷಯ ಸ್ವರ್ಗದ ಕುರಿತಾಗಿ ಹೇಳಿ ನಾನು ನಿಲ್ಲಿಸಿದೆ. ಸ್ವರ್ಗ ಅಂದರೆ ಏನು, ಸ್ವರ್ಗದಲ್ಲಿ ಹೇಗಿರ್ತದೆ ಎಂಬುದಾಗಿ ನಾವು ನೋಡುವ ಹಾಗೆ ಆಕಾಶ ಮಂಡಲವಲ್ಲ ಸ್ವರ್ಗ. ಪೌಲನ ಭಾಷೆಯಲ್ಲಿ ನಾವು ಅದನ್ನು ಕಲಿತೀವಿ. ಸ್ವರ್ಗಕ್ಕೆ 3 ಹಂತಗಳಿದೆ. ಮೊದಲನೇ ಸ್ವರ್ಗ, ಎರಡನೇ ಸ್ವರ್ಗ, ಮೂರನೇ ಸ್ವರ್ಗ. ಮೊದಲನೇ ಸ್ವರ್ಗದಲ್ಲಿ ನಾವು ನೋಡಿದೆವು. ಮೊದಲನೇ ಸ್ವರ್ಗದಲ್ಲಿ ಏನಿದೆ ಎಂಬುದಾಗಿ ಅದು ಆಕಾಶ ಮಂಡಲಗಳು ಮಾತ್ರವಲ್ಲ, ಅದನ್ನು ದಾಟಿ ಹೋಗುವ ಅನೇಕ ಗಂಧಕ ಅನಿಲಗಳನ್ನು ಕರ್ತನು ಅಥವಾ ದೇವರು ಕೂಡಿಸಿದ್ದಾನೆ ಈ ಭೂಮಿಯನ್ನು ನಾಶಪಡಿಸುವುದಕ್ಕೋಸ್ಕರ. ಅವೆಲ್ಲ ಸಿದ್ಧವಾಗಿದೆ. ಎರಡನೆಯ ಹಂತದಲ್ಲಿ ನಾವು ನೋಡಿದಂಥ ವಿಷಯ ಅದು ನಕ್ಷತ್ರ ಮಂಡಲ. ಆಧಾರ ವಾಕ್ಯವನ್ನು ನಾವು ಯೆಶಾಯನ ಪ್ರವಾದನ ಗ್ರಂಥದಿಂದ ನಾವು ಅದನ್ನು ನೋಡಿದ್ವಿ. ಲೂಸಿಫರ್ನ ಹೇಳುವಂಥ ಮಾತು, ನಾನು ಆಕಾಶಕ್ಕೆ ಏರಿ ಹೋಗಿ ಅಲ್ಲಿಂದ ನಕ್ಷತ್ರಗಳನ್ನು ದಾಟಿ ನಂತರ ಉನ್ನತನಾಗಿರುವ ದೇವರಿಗೆ ಸರಿ ಸಮಾನನಾಗ್ತೇನೆ ಎಂಬುದಾಗಿ. ಹಾಗಿದ್ದರೆ ಮೊದಲನೆಯ ಲೋಕ ನಾವು ಕಾಣುವ ಹಾಗೆ ಯಾವುದಂತ ಹೇಳಿದರೆ ಆಕಾಶ ಅಥವಾ ಆಕಾಶ ಮಂಡಲ. ಎರಡನೆಯ ಹಂತ ನಕ್ಷತ್ರ ಮಂಡಲ. ಮೂರನೇದು ಸ್ವರ್ಗಾದಿ ಸ್ವರ್ಗ. ನಾವು ಅಲ್ಲಿಗೆ ಹೋಗುವವರಾಗಿದ್ದೇವೆ. ಅದು ನಮ್ಮ ನಿರೀಕ್ಷೆಯ ಸ್ಥಳ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಸ್ವಂತ ರಕ್ಷಣಕನಾಗಿ ಅಂಗೀಕರಿಸಿಕೊಂಡಿರುವಂಥ ದೇವರ ಮಕ್ಕಳ ನಿರೀಕ್ಷೆ, ನಮ್ಮ ಭರವಸೆ, ನಮ್ಮ ಕಾಯುವಿಕೆ ಎಲ್ಲ ಆ ಲೋಕದಲ್ಲಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನೊಟ್ಟಿಗೆ ಬಾಳಬೇಕೆಂಬುದಾಗಿ ಪೌಲನು ಹೇಳ್ತಾನೆ. ನಾನು ಈ ದೇಹವನ್ನು ಬಿಟ್ಟರೆ ಮರುಕ್ಷಣ ನಾನು ಕ್ರಿಸ್ತನೊಟ್ಟಿಗೆ ಇರುತ್ತೇನೆ ಎಂಬುದಾಗಿ. ಹಾಗಾದರೆ ಈ ದೇಹವನ್ನು ಬಿಟ್ಟರೆ ನಾವೆಲ್ಲ ಹೋಗ್ತೇವೆ? ನಾವು ನೆಕ್ಸ್ಟ್ ಸೀದಾ ಹೋಗೋದು ಯೇಸು ಕ್ರಿಸ್ತನ ಪಾದಕ್ಕೆ ಅಥವಾ ಯೇಸು ಕ್ರಿಸ್ತನ ಸನ್ನಿಧಾನಕ್ಕೆ. ಅದು ಸ್ವರ್ಗಾದಿ ಸ್ವರ್ಗದಲ್ಲಿ. ಇದೇ ಫಿಲಿಪ್ಪಿ ಪತ್ರಿಕೆ ನಾವು ಈ ದಿನಗಳಲ್ಲಿ ಕಲಿತಾ ಇದ್ದೇವಲ್ಲ. ಫಿಲಿಪ್ಪಿ ಪತ್ರಿಕೆಯ ಅಲ್ಲಿ ಪೌಲನ ಒಂದು ಮಾತನ್ನು ನಾವು ಹೇಳೋದನ್ನು ನಾವು ಗಮನಿಸ್ತೇವೆ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಚೆನ್ನಾಗಿದೆ ಆ ವಾಕ್ಯ. ನಾವಾದರ ಪರಲೋಕ ಸಂಸ್ಥಾನದವರು ಎಂಬುದಾಗಿ ಆತನು ಹೇಳ್ತಾನೆ. ನಾವಾದರ ಪರಲೋಕ ಸಂಸ್ಥಾನದವರು. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯ. ನಾವಾದರ ಪರಲೋಕ ಸಂಸ್ಥಾನದವರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದನೇ ರಕ್ಷಕನಾಗಿ ಬರುವುದನ್ನು ನಾವು ಎದುರು ನೋಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಬರೋಣವೋ, ಯೇಸು ಕ್ರಿಸ್ತನು ಈಗ ಇರುವಂಥದ್ದು ಕೂಡ ಇದೇ ಲೋಕದಲ್ಲಿದ್ದಾನೆ. ತಂದೆಯಾದ ದೇವರು ಎಲ್ಲರೂ ಕೂಡ ಅಲ್ಲಿ ವಾಸವಾಗಿದ್ದಾರೆ. ಆತನು ಆ ಸ್ಥಳದಿಂದಲೇ ಇಲ್ಲಿಗೆ ಬರುವನಾಗಿದ್ದಾನೆ ಎಂಬುದಾಗಿ ಪೌಲನು ಹೇಳ್ತಾನೆ. ಆದ್ದರಿಂದ ನಮ್ಮ ವಾಸಸ್ಥಳ, ನಮ್ಮ ಸಿಟಿಸನ್ಸ್, ನಮ್ಮ ಪೌರತ್ವ ಎಂಬುದಾಗಿ ಹೇಳಬೇಕು. ಆ ಪದ ಇಲ್ಲಿಲ್ಲ. ನಾವಾದರ ಪರಲೋಕ ಸಂಸ್ಥಾನದವರು ಎಂಬುದಾಗಿ ಬರೆಯಲ್ಪಟ್ಟೆ. ಆದರೆ ಅದನ್ನು ಇಂಗ್ಲೀಷಲ್ಲಿ ವಿ ಆರ್ ಸಿಟಿಸನ್ಸ್ ಆಫ್ ಹೆವನ್. ನಮ್ಮ ಪೌರತ್ವ ಅಲ್ಲಿದೆ. ನಾವು ಅಲ್ಲಿನ ಪೌರತ್ವವನ್ನು ಪಡೆದುಕೊಳ್ಳುವುದು ನಾವು ಬಹಳ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಕ್ರೈಸ್ತ ಜೀವಿತವನ್ನು ಮುಂದೆ ನಡೆಸೋಣ. ಇವತ್ತಿನ ಅಧ್ಯಯನಕ್ಕೆ ನಾನು ನಿಮಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ನಾವು ಅದನ್ನು ಮುಂದುವರೆದ ಭಾಗವಾಗಿ ಮುಂದೋಗ್ತಾ ಇದ್ದೇವಲ್ಲ. ನಾವು ಇವತ್ತಿನ ಅಧ್ಯಯನದಲ್ಲಿ ಕಳೆಯುವಂಥದ್ದು ಎರಡನೆಯ ಲೋಕ, ಭೂಲೋಕ. ಭೂಮಿಯ ಕುರಿತಾಗಿ ನಾವು ವಾಸ ಮಾಡಿರುವಂಥ ಭೂಮಿ, ಇದರ ಕುರಿತಾಗಿ ನಾನು ನಿಮಗೆ ಹೆಚ್ಚಿಗೆ ಹೇಳುವಂಥ ಮಾಹಿತಿ ಇಲ್ಲ. ಇದು ಕರ್ತನು ಈಗ ಇಟ್ಟಿದ್ದಾನೆ. ನಾವು ಅದನ್ನು ನೋಡ್ತೇವೆ. ಮುಂದೆ ಕರ್ತನು ಅದನ್ನು ದಹಿಸುವುದಕ್ಕೋಸ್ಕರ ಇಟ್ಟಿದ್ದಾನೆ. ಇವೆಲ್ಲ ನಾವು ಕಾಣುವಂಥದ್ದೆಲ್ಲ ಇಲ್ಲದಾಗ್ತದೆ. ಕಾಣದಿರುವಂಥದ್ದು ಮಾತ್ರ ಶಾಶ್ವತ. ಅಷ್ಟು ಮಾತ್ರ ಹೇಳಿ ನಾನು ಭೂಮಿಯ ಕುರಿತಾಗಿ ಹೆಚ್ಚಿಗೆ ಸಮಯವನ್ನು ನಾವು ವೇಸ್ಟ್ ಮಾಡೋದು. ಯಾಕಂದರೆ ಇವು ನಮಗೆ ಗೊತ್ತಿರುವಂಥದ್ದು. ನಾವು ಈ ಲೋಕದಲ್ಲಿ ಇದ್ದೇವೆ. ನಮಗೆ ಸ್ವರ್ಗದ ಕುರಿತಾಗಿ ಅರಿವಿಲ್ಲ, ನಾವು ಅದನ್ನು ನೋಡಿಲ್ಲ. ಅದಕ್ಕೆ ನಾನು ಅದರ ವಿವರಣೆಯನ್ನು ಕೊಟ್ಟೆ. ಭೂಲೋಕದ ಕುರಿತಾಗಿ ನಾವು ಬದುಕಿರುವುದರಿಂದ, ನಮ್ಮ ಸುತ್ತಮುತ್ತಲಿರುವುದರಿಂದ ನಾವು ಅದನ್ನು ಕುರಿತಾಗಿ ಇನ್ನೂ ಹೆಚ್ಚಿಗೆ ಕಲಿಯುವಂಥ ಅಗತ್ಯವಿಲ್ಲ ಎಂಬುದಾಗಿ ತಿಳಿದು ನಾನು 3ನೆಯ ಭಾಗಕ್ಕೆ ಹೋಗ್ತಾ ಇದ್ದೇನೆ. ಪಾತಾಳ.
ಸ್ವರ್ಗದ ಕುರಿತಾಗಿ ನಮಗೆ ಗೊತ್ತಾಗಿದೆ, ಭೂಮಿಯ ಕುರಿತಾಗಿ ನಾವು ವಾಸವಿದ್ದೇವೆ. ಆದರೆ ನಾವು ಇನ್ನೊಂದು ಲೋಕ ಅದರ ಕುರಿತಾಗಿ ತಿಳಿದುಕೊಳ್ಳಬೇಕು. ಈ ಲೋಕದ ಕುರಿತಾಗಿ ತಿಳಿದುಕೊಂಡರೆ ನ್ಯಾಯ ತೀರ್ಪು ಹೇಗೆ ನಡೀತದೆ, ನ್ಯಾಯ ತೀರ್ಪಿನ ಮುಂದುವರೆದ ಭಾಗ ನಮಗೆ ಅರ್ಥ ಆಗ್ತದೆ. ಆದ್ದರಿಂದ ಈ ಕ್ಲಾಸಿನಿಂದ ಅತ್ಯಂತ ಬಹಳ ಪ್ರಾರ್ಥನೆ ಪೂರ್ವಕವಾಗಿ ನೀವು ಬರಬೇಕು. ಇನ್ನು ಮುಂದೆ ಹೇಳುವಂಥ ವಿಚಾರಗಳು ಅತ್ಯಂತ ಪ್ರಧಾನವಾಗಿರುವಂಥ ವಿಚಾರಗಳು, ನಾವು ಕಲಿಯುವುದಕ್ಕೆ ಅಥವಾ ನಾವು ಕಲಿತಿರಲೇಬೇಕಾಗಿರುವಂಥ ಬಹಳ ಪ್ರಾಧಾನ್ಯಪಟ್ಟಿರುವಂಥ ವಿಷಯಗಳು ಪಾತಾಳದ ಕುರಿತಾಗಿ. ಪ್ರಿಯ ವೀಕ್ಷಕರೇ, ಇವತ್ತಿನಿಂದ ಕೆಲವು ದಿವಸಗಳು ಇದೇ ಕ್ಲಾಸನ್ನು, ಇದೇ ಸಬ್ಜೆಕ್ಟನ್ನು ನಾನು ಮುಂದುವರಿಸ್ತೇನೆ. ಪಾತಾಳ ಎಂಬುದಾಗಿರುವಂಥ ತಲೆಬರಹದಲ್ಲಿ ಪಾತಾಳ ಅನೇಕ ಭಾಷಾಂತರಗಳಲ್ಲಿ ಇದಕ್ಕೆ ಅನೇಕ ಪದಗಳು ಉಪಯೋಗಿಸಲ್ಪಟ್ಟಿದೆ. ಗ್ರೀಕ್ ಭಾಷೆಯಲ್ಲಿ ಇದನ್ನು ಹೇಡಸ್ ಎಂಬುದಾಗಿ ಕೂಡ ಕರೀತಾರೆ. ಹಿಬ್ರಿಯ ಭಾಷೆಯಲ್ಲಿ ಇದನ್ನು ಸಿಯೋಲ್ ಎಂಬುದಾಗಿ ಕರೀತೇವೆ. ಅನೇಕ ಪದಗಳಿಂದ ಈ ಪಾತಾಳಕ್ಕೆ ಕರೆಯಲ್ಪಡ್ತದೆ. ಬನ್ನಿ, ನಾವು ದೇವರ ವಾಕ್ಯದ ಆಧಾರದಿಂದ ಕೆಲವು ವಿಷಯಗಳನ್ನು, ನಾನು ನಿಮಗೆ ಗುಪ್ತವಾಗಿರುವಂಥ ಸಂಗತಿಗಳನ್ನು ಇನ್ನು ಮುಂದೆ ನಾವು ಕಲೀಲಿಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಈ ಪಾತಾಳ ಎಂಬುವಂಥ ಸಬ್ಜೆಕ್ಟನ್ನು ನಾವು ತೆಗೆದುಕೊಂಡು ಅದನ್ನು ಕಲಿಯುವಾಗ ಫಸ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ, ನಾವು ಕಾಣುವಂಥ ಪಾತಾಳ ಅದು ಕೆಳಗಿನ ಭೂಮಿಯ ಕೆಳಗಿದೆ. ಇದಕ್ಕೆ 6 ಭಾಗಗಳಿದೆ. 6 ಭಾಗಗಳಾಗಿ ಪಾತಾಳಗಳು ವಿಭಜಿಸಲ್ಪಟ್ಟಿದೆ. ಎಲ್ಲದಕ್ಕೂ ವಾಕ್ಯ ಕೊಡ್ತೇನೆ, ಎಲ್ಲದಕ್ಕೂ ನಾವು ವಾಕ್ಯದ ಮೂಲಕವಾಗಿ ಅದನ್ನು ಸಾಬೀತು ಮಾಡ್ತಾ ಹೋಗೋಣ. 1ನೇ ಪಾತಾಳ, 2ನೇ ಪಾತಾಳ, 3ನೇ ಪಾತಾಳ ಎಂಬುದಾಗಿ ನಾವು ಹೇಳಬಹುದು. ಅದಕ್ಕೆಲ್ಲ ಬೇರೆ ಬೇರೆ ಹೆಸರುಗಳು ಕೊಡಲ್ಪಟ್ಟಿದೆ. ನೀವು ಒಂದು ಟ್ರೈನನ್ನು ನೋಡ್ಬೋದು. ಒಂದು ಕಂಪಾರ್ಟ್ಮೆಂಟ್, ಅದರ ಹಿಂದೆ ಮತ್ತೊಂದು ಕಂಪಾರ್ಟ್ಮೆಂಟ್, ಅದರಿಂದ ಮತ್ತೊಂದು ಕಂಪಾರ್ಟ್ಮೆಂಟ್ ಇರುವ ಹಾಗೆ, ಒಂದು ರೈಲಿಗೆ ಅನೇಕ ಕಂಪಾರ್ಟ್ಮೆಂಟ್ಗಳು ಇರುವ ಹಾಗೆ, ಸೆಲ್ಲುಗಳು ಇರುವ ಹಾಗೆ ಈ ಪಾತಾಳಕ್ಕೂ ಕೂಡ ಅನೇಕ ಸೆಲ್ಲುಗಳಿವೆ. ಇವೆಲ್ಲ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋ ವಿಚಾರಗಳೇ. ನಾನು ಯಾವುದು ನನ್ನ ಪಾಂಡಿತ್ಯದಿಂದ, ನನ್ನ ತಿಳುವಳಿಕೆಯಿಂದ ನಾನು ಏನು ಹೇಳ್ತಾ ಇಲ್ಲ, ಎಲ್ಲ ದೇವರ ವಾಕ್ಯವನ್ನು ಓದಿಸಿ ನನ್ನ ಆ ತಿಳುವಳಿಕೆಗೆ ಸಂಬಂಧಪಟ್ಟಂಥ ನಾನು ಕಲಿತಿರೋಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ನೋಡ್ಕೊಳ್ಳೋಣ ಬನ್ನಿ. ಈ ಪಾತಾಳಕ್ಕೆ ನಾನು ಹೇಳಿದೆ 6 ಶಾಖೆಗಳಿದೆ ಅಥವಾ 6 ಕಂಪಾರ್ಟ್ಮೆಂಟ್ ಇದೆ. ಬರ್ಕೊಳ್ಳೋರಿಗೋಸ್ಕರ ಹೇಳ್ತಾ ಇದ್ದೇನೆ. ಪಾತಾಳ ಎಂಬ ಸಬ್ಜೆಕ್ಟಲ್ಲಿ ನಮಗೆ ಇದರ ಕುರಿತಾಗಿ ಹೆಚ್ಚಿನ ಅರಿವಿಲ್ಲ, ನಾವು ನೋಡದೇ ಇರುವಂಥ ವಿಚಾರ. ನಾನು ಹೇಳಿದೆ 3 ಲೋಕಗಳು, ಒಂದು ಸ್ವರ್ಗಲೋಕ ನಾವು ಹೋಗಿಲ್ಲ, ಆದರೆ ಹೋಗಿ ಬಂದನಾಗಿರುವಂಥ 3 ಜನರು ಬೈಬಲಲ್ಲಿದ್ದಾರೆ. ಅಲ್ಲಿಗೆ ಹೋಗಿ ಬಂದೆನೆಂಬುದಾಗಿ ಹೇಳುವವರು. ಒಂದು ಯೋಹಾನನು, ಸ್ವರ್ಗಕ್ಕೆ ಅವನು ಏರಿ ಹೋಗಿ ಬಂದನು, ಪ್ರಕಟಣೆ ಗ್ರಂಥದಲ್ಲಿ ಅದರ ಕುರಿತಾಗಿ ಸವಿಸ್ತರವಾಗಿ ಬರೆದಿದ್ದಾನೆ. 2 ದಾನಿಯೇಲನು, ಪರಲೋಕ ರಾಜ್ಯಕ್ಕೆ ಹೋಗಿ ಅಲ್ಲಿರುವಂಥ ಚಿತ್ರಣವನ್ನು ನೋಡಿ ಆತನು ತನ್ನ ಗ್ರಂಥದಲ್ಲಿ ದೇವರು ಅವನಿಗೆ ಬರೆಸಿದ್ದಾನೆ. 3 ಪೌಲನು, ಇವನು ಕೂಡ ಏರಿ ಹೋಗಿ ಅಲ್ಲಿ ಅನೇಕ ಪತ್ರಿಕೆಗಳನ್ನು ಬರೆಯುವಾಗ ಅದರ ಕುರಿತಾಗಿ ವಿವರಣೆಗಳನ್ನು ಕೊಡ್ತಾ ಇದ್ದಾನೆ. ನಾವು ಇವತ್ತಿನ ಅಧ್ಯಾಯದಲ್ಲಿ ಅದರ ಮುಂದುವರೆದ ಭಾಗವಾಗಿರೋದ ಪಾತಾಳದ ವಿಚಾರವಾಗಿ ನಾವು ಕಲಿತಾ ಇದ್ದೇವೆ. ನಾನು ಹೇಳಿದೆ ಪಾತಾಳಕ್ಕೆ 6 ಶಾಖೆಗಳಿದೆ. ಒಂದೊಂದಾಗಿ ನಾವು ಕಲಿಯೋಣ. ಮೊದಲನೆಯ ಶಾಖೆಯ ಹೆಸರು, ಇದಕ್ಕೆ ನಾನು ಫಸ್ಟು ಅದರಕ್ಕಿರುವಂಥ ಗ್ರೀಕ್ ಭಾಷೆಯ ಮೂಲ ಭಾಷೆಯಲ್ಲಿ ಹೇಳ್ತೀನಿ. ಇದಕ್ಕೆ ಸಿಯೋಲ್ ಎಂಬುದಾಗಿ ಹೇಳ್ತಾರೆ. SHEOL, ಅಥವಾ ಬೈಬಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಪರದೀಸಾಯ್. ಬನ್ನಿ ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ ಅದರ 43ನೇ ವಾಕ್ಯ. ಲೂಕ 23 ಅದರ 43ನೇ ವಾಕ್ಯ. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೀಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಪಾತಾಳಕ್ಕೆ ಇರುವಂಥ ಮೊದಲನೇ ಕಂಪಾರ್ಟ್ಮೆಂಟ್ ಇದು, ಮೊದಲನೆಯ ಸೆಲ್. ನೀವು ಒಂದು ಸೆಲ್ಲನ್ನು, ಒಂದು ಬಾಕ್ಸನ್ನು ಬರೆದು ಅದರ ಮುಂದೆ ಬರೆಯಿರಿ ಪರದೀಸೈ ಸಿಯೋನ್ ಎಂಬುದಾಗಿ. ಇದಕ್ಕೆ ಇನ್ನೂ ಬೇರೆ 2 ಹೆಸರುಗಳಿವೆ. ಆ ಹೆಸರುಗಳು ಕೂಡ ನಾವು ನೋಡ್ಕೊಳ್ಳೋಣ.
ಇದಕ್ಕಿರುವಂಥ ಇನ್ನೊಂದು ಹೆಸರು ಅಬ್ರಹಾಮನ ಎದೆ. ಅಬ್ರಹಾಮನ ಎದೆ ಎಂಬುದಾಗಿ ಕೂಡ ಇದಕ್ಕೆ ಬರೆಯಲಾಗ್ತದೆ. ಒಂದು, ಇದಕ್ಕೆ ಪರದಿಸ ಎಂಬುದಾಗಿ ಕರೀತೇವೆ. ಎರಡು, ಇದಕ್ಕೆ ಪಾತಾಳ ಎಂಬುದಾಗಿ ಕೂಡ ಕರೆಯಲಾಗ್ತದೆ. ಮೂರು, ಇದಕ್ಕೆ ಅಬ್ರಹಾಮನ ಎದೆ ಎಂಬುದಾಗಿ ಕೂಡ ಕರೆಯಲಾಗ್ತದೆ. ಎಲ್ಲದಕ್ಕೂ ನಾವು ವಾಕ್ಯಗಳನ್ನು ಇಟ್ಟು ನಾವು ಮುಂದಕ್ಕೆ ಹೋಗಲಿಕ್ಕಿದೆ. ಬನ್ನಿ, ಅಬ್ರಹಾಮನ ಎದೆ ಎಂಬುದಾಗಿ ಕರೆಯಲಾಗಿರುವಂಥ ವಾಕ್ಯಕ್ಕೆ ಬರ್ತಾ ಇದ್ದೇನೆ. ಲೂಕನ್ ಸುವಾರ್ತೆ 16ನೇ ಅಧ್ಯಾಯ ಅದರ 22ನೇ ವಾಕ್ಯ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನ ಉತ್ತರ ಕ್ರಿಯೆಗಳು ಆದವು. 23ನೇ ವಾಕ್ಯದಲ್ಲಿ ಅವನು ಓದ್ತೇವೆ, ಅವನು ಪಾತಾಳದೊಳಗೆ ಯಾತನೆ ಪಡುವ ಸ್ಥಳಕ್ಕೆ ಬೇರೆ ಕಂಪಾರ್ಟ್ಮೆಂಟಿಗೆ ಹೋದನು. ಅದನ್ನು ನಾವು ನಂತರ ಕಲಿಯೋಣ. ಹಾಗಿದ್ರೆ ಪಾತಾಳದ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೇವೆ. ಪಾತಾಳಕ್ಕೆ 6 ಶಾಖೆಗಳಿದೆ. ಅದರಲ್ಲಿ ಮೊದಲನೇ ಶಾಖೆಗೆ ನಾನು ನಿಮಗೆ ಅದರ ಮಾಹಿತಿಯನ್ನು ಕೊಟ್ಟೆ. ಮೊದಲನೇ ಶಾಖೆಯ ಹೆಸರು ಪರದಿಸೈ ಎಂಬುದಾಗಿ ಕೇಳ್ತೇವೆ. ಇದಕ್ಕೆ ಪಾತಾಳ ಎಂಬುದಾಗಿ ಕೂಡ ಕರೀತಾರೆ. ಇನ್ನೊಂದು ಹೆಸರು ಇದಕ್ಕೆ ಅಬ್ರಹಾಮನ ಎದೆ. ನೋಡಿ, ಇದು ನರಕವಲ್ಲ. ಅನೇಕರು ಪಾತಾಳ ಎಂಬುದಾಗಿ ಹೇಳುವಾಗ ನರಕ ಎಂಬುದಾಗಿ ತಿಳ್ಕೊಳ್ತಾರೆ. ನರಕ ಅಲ್ಲ, ನರಕ ಇದರ ಒಂದು ಭಾಗ ಅಷ್ಟೇ. ಇದಕ್ಕಿರುವಂಥ ಇನ್ನೊಂದು ಕಂಪಾರ್ಟ್ಮೆಂಟ್ ಹೇಳಿದ್ರೆ 6 ಕಂಪಾರ್ಟ್ಮೆಂಟ್. ನೀವೊಂದು ಟ್ರೈನನ್ನು ನೋಡಿರಿ, ಆ ಟ್ರೈನಿಗೆ 1, 2, 3 ಹೀಗೆ ಕಂಪಾರ್ಟ್ಮೆಂಟ್ಗಳು ಇರುವ ಹಾಗೆ ನರಕ ಅಥವಾ ಎನ್ನುವಂಥದ್ದು ಕೂಡ ಈ ಪಾತಾಳದಲ್ಲಿ ಎಲ್ಲೋ ಒಂದು ಬರುವಂಥ ಮತ್ತೊಂದು ಸೆಲ್ ಅಷ್ಟೇ. ಇದು ಪಾತಾಳ ಎಂಬುದಾಗಿ ನೀವು ಎಲ್ಲೆಲ್ಲಿ ಓದ್ತಿರೋದಲ್ಲ ನರಕ ಎಂಬುದಾಗಿ ತಿಳ್ಕೊಳ್ಬಾರ್ದು. ಹಾಗಿದ್ರೆ ಅಬ್ರಹಾಮನ ಎದೆ ಎಂಬುದಾಗಿ ಇದಕ್ಕೆ ಹೆಸರು ಬರಲಿಕ್ಕೆ ಕಾರಣ, ಅಲ್ಲಿ ಅಬ್ರಹಾಮನು ಸಹ ಇದ್ದನು. ಯಹೂದ್ಯರು ಹಾಗೆ ಅದನ್ನು ಕರೆಯುತ್ತಿದ್ದರು. ಅವರ ನಂಬಿಕೆ ಹಾಗೂ ಅವರ ನಿರೀಕ್ಷೆಯು ಹಾಗೆ ಆಗಿತ್ತು. ಹಳೆ ಒಡಂಬಡಿಕೆ ಭಕ್ತರೆಲ್ಲರೂ ಕೂಡ ಅವರ ನಿರೀಕ್ಷೆ ಇದೇ ಆಗಿತ್ತು, ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೇವೆ? ಪಾತಾಳಕ್ಕೆ ಹೋಗ್ತೇವೆ ಎಂಬುದಾಗಿ. ಅನೇಕ ವಾಕ್ಯಗಳನ್ನು ನಾನು ನಿಮಗೋಸ್ಕರ ಓದಲು ಇಲ್ಲಿ ಇಚ್ಛಿಸ್ತೇನೆ. ಇಲ್ಲಿ ಯಾರಿದ್ದಾರೆ? ಫಸ್ಟ್ ನಾವು ಇಲ್ಲಿ ಯಾರಿದ್ದಾರೆ ಎಂಬುದಾಗಿ ನೋಡ್ಕೊಳ್ಳೋಣ. ನಂತರ ಯಾರ್ಯಾರು ಇದರ ಕುರಿತಾಗಿ ಏನೇನು ಹೇಳಿದ್ರು ಅಂತ ನಾವು ನೋಡ್ಕೊಳ್ಳೋಣ. ಇಲ್ಲಿ ಹಳೆ ಒಡಂಬಡಿಕೆಯ ಭಕ್ತರು, ನಾನು ಹೇಳ್ತೇನೆ ಹಳೆ ಒಡಂಬಡಿಕೆಯಲ್ಲಿರುವ ಎಲ್ಲರೂ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿರುವಂಥ ಭಕ್ತರು ಅವರು ತೀರಿದ ಮೇಲೆ ಅವರ ಆತ್ಮಗಳು ವಿಶ್ರಾಂತಿ ಪಡೆಯುವಂಥ ಸ್ಥಳವಾಗಿದೆ ಪರದೀಸ, ಪರಲೋಕ ಪರದೀಸ ಎಂಬುದಾಗಿ ಕರೀತಾರೆ. ಅಥವಾ ಇದಕ್ಕೆ ಇನ್ನೊಂದು ಭಾಳ ಹೆಸರುಗಳಿದೆ. ಇದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳಿದ್ರೆ ಅಪ್ಪರ್ ಪರದೀಸ ಅಂತ, ಅಥವಾ ಮೇಲಿರುವಂಥ ಪರದೀಸ ಎಂಬುದಾಗಿ ಕೂಡ ಕರಿತೀವಿ. ಅದು ಹೇಳಲಿಕ್ಕೆ ಇನ್ನೊಂದು ಅರ್ಥ ಕೂಡ ಇದೆ, ಕೆಳಗಿನ ಪರದೀಸ ಅಂತ ಕೂಡ ನಾವು ಇಂಗ್ಲೀಷ್ ಭಾಷೆಯಲ್ಲಿ, ಇದೆಲ್ಲ ಕನ್ನಡ ಭಾಷೆಯಲ್ಲಿ ಒಂದೇ ಪದ, ಎಲ್ಲದಕ್ಕೂ ಪಾತಾಳ ಪಾತಾಳ ಅಂತ ಕೊಟ್ಟಿದ್ದಾರೆ. ಆದರೆ ಅವೆಲ್ಲ ಬೇರೆ ಬೇರೆ ಆಗಿರುವಂಥ ವಿಷಯ. ಆ ಅಪ್ಪರ್ ಪರದೀಸ ಎಂಬುದಾಗಿ ಅಂದರೆ ಮೇಲಿನ ಪರದೀಸ ಎಂಬುದಾಗಿ ಕರೀತಾರೆ, ಕೆಳಗಿನ ಪರದೀಸ ಅಥವಾ ಎಂಬುದಾಗಿ ಅದಕ್ಕೆಲ್ಲ ಬೇರೆ ಬೇರೆ ಹೆಸರು ಕೊಡಲ್ಪಟ್ಟಿದೆ. ಹಾಗಿದ್ರೆ ಹಳೆ ಒಡಂಬಡಿಕೆಯ ಭಕ್ತರು ಅವರ ಆತ್ಮಗಳು ಹೋಗಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಂಥ ಸ್ಥಳವಾಗಿತ್ತು ಈ ಪರದೀಸದಲ್ಲಿ. ಅಲ್ಲಿ ಅಬ್ರಹಾಮನಿದ್ದನು, ಅಲ್ಲಿ ನಮ್ಮ ಪೂರ್ವಿಕರು ಎಲ್ಲರೂ ಆದ್ದರಿಂದ ಅದಕ್ಕೆ ಬಂದಂಥ ಹೆಸರು ಅಬ್ರಹಾಮನ ಎದೆ ಅಂತ. ಅದೇ ಅದರ ಅರ್ಥ. ಅಲ್ಲದೆ ಅಬ್ರಹಾಮನ ಎದೆ ಅಂದರೆ ದೊಡ್ಡದಾಗಿದೆ, ಅಥವಾ ಅದನ್ನು ಇಂಗ್ಲೀಷ್ನಲ್ಲಿ ಬೋಸಮ್ ಎಂಬುದಾಗಿ ಹೋಗ್ತದೆ. ದೊಡ್ಡ ಅಬ್ರಹಾಮನಿಗೆ ದೊಡ್ಡ ಒಂದು ಬಾಸಮ್ ಇತ್ತು, ಅದರೊಳಗೆ ತಂದು ಹಾಕುತ್ತಾನೆ ಎಂಬುದಾಗಿ ಅದರ ಅರ್ಥ ಹಂಗಲ್ಲ. ಅದರ ಅರ್ಥ ಅದರ ಹೆಸರು ಅಷ್ಟೇ. ಯಾಕಂದರೆ ಅಬ್ರಹಾಮನು ಅಲ್ಲಿದ್ದನು ಎಂಬುದಾಗಿ ನಾವು ನಂಬುವುದರಿಂದ ಯಹೂದ್ಯರು ಅದನ್ನು ಅಬ್ರಹಾಮನ ಎದೆ ಎಂಬುದಾಗಿ ಅದನ್ನು ಹೇಳುತ್ತಾ ಇದ್ದರು. ಹಾಗೆ ಅದಕ್ಕೆ ಹೆಸರು ಬಂತು. ಕಳ್ಳನು ಶಿಲುಬೆಯಲ್ಲಿರುವಂಥ ಕಳ್ಳನು ಅವನು ಶಿಲುಬೆಯಲ್ಲೇ ರಕ್ಷಣೆ ಹೊಂದಿ ಅವನು ಯೇಸು ಕ್ರಿಸ್ತನನ್ನು ದೇವರೊಂದಾಗಿ ಬಾಯಿಂದ ಅರಿಕೆ ಮಾಡಿಕೊಂಡಾಗ ನಾವಂತ ನಮ್ಮ ತಪ್ಪುಗಳಿಗಾಗಿ ಶಿಕ್ಷೆ ಅನ್ನಿಸ್ತೇನೆ. ನೀನಾದರೂ
ಯಾವ ತಪ್ಪನ್ನು ಮಾಡಲಿಲ್ಲ ಎಂಬುದಾಗಿ ಹೇಳಿನ ಮಾತಿನ ಅರ್ಥ ಅವನು ಯೇಸು ಕ್ರಿಸ್ತನನ್ನು ದೇವರೆಂಬುದಾಗಿ ಅರಿಕೆ ಮಾಡಿಕೊಳ್ಳುವಾಗ ಮತ್ತು ಅವನು ದೇವರ ಹತ್ರ ಕೇಳ್ತಾನೆ, ನನಗೂ ಕೂಡ ನಿನ್ನ ರಾಜ್ಯದಲ್ಲಿ ಸೇರಿಸು ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಹೇಳಿದಂತೆ, ಈ ಹಿಂದೆ ಇವತ್ತೇ ನೀನು ಪರದೀಸಕ್ಕೆ ಬರುವೆ. ಹಾಗಿದ್ರೆ ಇಲ್ಲಿ ಯಾರೆಲ್ಲ ಇದ್ದಾರೆ? ಇಲ್ಲಿ ಹಳೆ ಒಡಂಬಡಿಕೆಯ ಎಲ್ಲ ಭಕ್ತರಿದ್ದಾರೆ. ಈ ಪರದೀಸಕ್ಕೆ ಹೋದಂಥ ಕಟ್ಟ ಕಡೆಯ ಭಕ್ತನು ಯಾರೆಂದರೆ ಶಿಲುಬೆಯಲ್ಲಿರುವಂಥ ಅಥವಾ ಶಿಲುಬೆಯಲ್ಲಿ ಸತ್ತಂಥ ಆ ಕಳ್ಳನು, ಅಂದರೆ ಇಬ್ಬರದಲ್ಲಿ ಒಬ್ಬನು. ಅವನನ್ನು ಕರೆದುಕೊಂಡು ಯೇಸು ಸ್ವಾಮಿ ಹೋದನು. ಅಲ್ಲಿ ನಂತರ ಇಲ್ಲಿ ಬಹಳ ವಿಚಾರ ನಾವು ಕಲಿಯಬೇಕಾಗಿದೆ. ನಾನು ಅದನ್ನು ನಿಲ್ಲಿಸಿ ಸಮಯ ತೆಗೆದುಕೊಂಡು ಬಹಳ ವಾಕ್ಯಗಳನ್ನು ಓದಿಸಿ ಮುಂದಿನ ಎಪಿಸೋಡಲ್ಲಿ ಕಲಿಸ್ತೇನೆ. ಹಳೆ ಒಡಂಬಡಿಕೆಯ ಭಕ್ತರ ನಿರೀಕ್ಷೆ ಏನಾಗಿತ್ತು? ಹಳೆ ಒಡಂಬಡಿಕೆಯಲ್ಲಿದ್ದಂಥ ಭಕ್ತರ ನಿರೀಕ್ಷೆ, ನಾನು ಸತ್ತ ಮೇಲೆ ನಾವು ಹೀಗೆ ಹೇಳುವಾಗ ಸ್ವರ್ಗಕ್ಕೆ ಹೋಗ್ತೇನೆ ಎಂಬುದಾಗಿ ಯಾರೂ ಹೇಳಿಲ್ಲ. ಅವರ ನಿರೀಕ್ಷೆ ನಾನು ಪಾತಾಳಕ್ಕೆ ಹೋಗ್ತೇನೆ ಎಂಬುದಾಗಿ ಆಗಿತ್ತು. ಅವರ ನಿರೀಕ್ಷೆಯ ಸ್ಥಳ ಪಾತಾಳಕ್ಕೆ ಹೋಗುವುದನ್ನು ಅವರು ಕಾಯ್ತಾ ಇದ್ರು. ಬನ್ನಿ ನೋಡೋಣ. ನಾನು ಹೇಳುವ ವಾಕ್ಯ ನಿಮಗೆ ರುಜುಪಡಿಸಬೇಕಲ್ಲ. ಆದಿಕಾಂಡ 37ನೇ ಅಧ್ಯಾಯದ 35ನೇ ವಾಕ್ಯ. ಅವನ ಗಂಡು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದಾಗ್ಯೂ ಅವನು ಶಾಂತಿಯನ್ನು ಹೊಂದಲಲ್ಲದೆ ತಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದುಕೊಂಡನು. ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಿದ್ದನು. ಇದು ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ? ಯಾಕೋಬನ ಕುರಿತಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ಯಾಕೋಬನು ಏನಂತ ಹೇಳ್ತಾ ಇದ್ದಾನೆ? ನಾನು ಪಾತಾಳಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳ್ತಾನೆ. ಇನ್ನು 42ನೇ ಅಧ್ಯಾಯಕ್ಕೆ ಬನ್ನಿ. 42ನೇ ಅಧ್ಯಾಯದ 38ನೇ ವಾಕ್ಯ. ಆಗ ಅವರ ತಂದೆಯಾದ ಯಾಕೋಬನು ಅವರಿಗೆ, ನನ್ನನ್ನು ಮಕ್ಕಳಿಲ್ಲದಂತೆ ಮಾಡಿದ್ದೀರಿ. ಯೋಸೇಫನು ಇಲ್ಲ, ಸಿಮಿಯೋನನು ಇಲ್ಲ, ಬೆನ್ಯಾಮೀನನ್ನು ಕರೆದುಕೊಂಡು ಹೋಗಬೇಕೆಂದು ಈ ಕಷ್ಟವಲ್ಲ ನನ್ನ ಮೇಲೆ ಬಂತು ಎಂದು ಹೇಳಲು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರ 38ನೇ ವಾಕ್ಯಕ್ಕೆ ಬರೋಣ ಕೆಳಗೆ. ಆದರೆ ಯಾಕೋಬನು ಅವರಿಗೆ, ನನ್ನ ಮಗನು ನಿಮ್ಮ ಸಂಗಡ ಹೋಗಬಾರದು. ಇವನ ಒಡ ಹುಟ್ಟಿದವನು ಸತ್ತು ಹೋದನು, ಇವನೊಬ್ಬನೇ ಉಳಿದಿದ್ದಾನೆ. ಮಾರ್ಗದಲ್ಲಿ ಇವನಿಗೇನಾದರೂ ಕೇಡಾದರೆ ಈ ಮುದಿತಲೆ ದುಃಖದಿಂದ ಪಾತಾಳಕ್ಕೆ ಸೇರಲು ನೀವು ಕಾರಣವಾಗಿವಿರಿ ಎಂಬುದಾಗಿ ಬರೆಯಲ್ಪಡ್ತಾನೆ. ಯಾಕೋಬನು ಅನೇಕ ಸಾರಿ ಪದವನ್ನು ಹೇಳಿದ್ದಾನೆ, ನಾನು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೇನೆ? ಪಾತಾಳಕ್ಕೆ ಸೇರ್ತೇನೆ ಎಂಬುದಾಗಿ. ಇನ್ನು ಭಕ್ತನಾಗಿರೋ ಯೋಬನು ಕೂಡ ಅದೇ ಹೇಳ್ತಾನೆ. ಯೋಬನ ಗ್ರಂಥ 14ನೇ ಅಧ್ಯಾಯದ 13ನೇ ವಾಕ್ಯ. ಯೋಬನ ಗ್ರಂಥ 14ನೇ ಅಧ್ಯಾಯ 13ನೇ ವಾಕ್ಯ. ನೀನು ನನ್ನನ್ನು ಪಾತಾಳದಲ್ಲಿ ಬಚ್ಚಿಟ್ಟು ನಿನ್ನ ಕೋಪವನ್ನು ಇಳಿಯುವ ಪರ್ಯಂತರ ನನ್ನನ್ನು ಮರೆ ಮಾಡಿದಿ. ಇದು ಯೋಬನ ಮಾತಿನ 17ನೇ ಅಧ್ಯಾಯ. ಯೋಬನ ಗ್ರಂಥ 17ನೇ ಅಧ್ಯಾಯದ 13ನೇ ವಾಕ್ಯ. ನಾನು ಪಾತಾಳವನ್ನು ನನ್ನ ಮನೆಯೆಂದು ನಿರೀಕ್ಷಿಸಿ ನನ್ನ ಹಾಸಿಗೆಯನ್ನು ಕತ್ತಲಲ್ಲಿ ಹಾಸಿದನು. ಇವೆಲ್ಲ ಯೋಬನ ಮಾತುಗಳು ನಾವು ನೋಡ್ತಾ ಇದ್ದೇವೆ. ಇನ್ನು 1 ಸಾಮುವೇಲನ ಗ್ರಂಥಕ್ಕೆ ನೀವು ಬರುವುದಾದರೆ 1 ಸಾಮುವೇಲ 2ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನೇ ಸಾಯಿಸುವನು, ಬದುಕಿಸುವನು, ಪಾತಾಳದಲ್ಲಿ ದೊಬ್ಬುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಭಕ್ತಳಾದ ಹನ್ನಳ ಮಾತು. ಅಂದರೆ ಸಮುವೇಲನ ತಾಯಿಯಾಗಿರುವಂಥ ಹನ್ನಳು ಹಾಗೆ ಹೇಳ್ತಾ ಇದ್ದಾಳೆ, ನಾನು ಪಾತಾಳವೇ ನಮ್ಮ ನಿರೀಕ್ಷೆ ಎಂಬುದಾಗಿ. ಇನ್ನು ಅನೇಕ ವಾಕ್ಯಗಳಿದೆ. ಅರಸನಾದ ಹಿಜ್ಕೀಯನು ಅವನು ಕೂಡ ಯೆಶಾಯನ ಪ್ರವಾದನ ಗ್ರಂಥ ಅದನ್ನು ಬರ್ಕೊಳ್ಳೋರಿಗೋಸ್ಕರ ಹೇಳ್ತಾನೆ. 38ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಹೇಳ್ತಾನೆ. ಅವನು ಕೂಡ ಹೇಳ್ತಾನೆ, ನಾನು ಪಾತಾಳಕ್ಕೆ ಸೇರುವೆನು ಅವನಿಗೆ ಮರಣಕರವಾದ ರೋಗ ಬಂದಾಗ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ವೀಕ್ಷಕರೇ, ನಾವು ಈ ಎಲ್ಲ ವಾಕ್ಯಗಳನ್ನು ಕಲಿಯುತ್ತಾ ಇದ್ದೇವೆ. ಇಲ್ಲಿ ನಾವು ನೋಡಿದಂಥ ವಿಷಯ, ಪಾತಾಳಕ್ಕೆ 6 ಶಾಖೆಗಳಿದೆ. ಅದರ ಮೊದಲನೆಯ ಶಾಖೆ ಮಾತ್ರ ನಾವು ಇಲ್ಲಿ ತನಕ ನೋಡಿದ್ದು. ಅದರ ಹೆಸರು ಅಪ್ಪರ್ ಹೆಲ್ ಅಥವಾ ಆ ಪರದೀಸ, ಸಿಯೋಲ್ ಎಂಬುದಾಗಿ ಎಲ್ಲ ನಾನಾ ಹೆಸರುಗಳಿಂದ ಕರೆಯಲಾಗ್ತದೆ. ಇನ್ನು ಎಬ್ರಹಾಮನ ಎದೆ ಎಂಬುದಾಗಿ ಎಲ್ಲ ನಾವು ಅದಕ್ಕೆ ನೋಡಿದ್ವಿ. ಇಲ್ಲಿ ಯಾರಿದ್ದಾರೆ? ಇಲ್ಲಿ ಹಳೆ ಒಡಂಬಡಿಕೆಯ ಭಕ್ತರುಗಳಿದ್ದಾರೆ. ಈಗ ಇಲ್ಲಿ ಯಾರೂ ಇಲ್ಲ. ಏನಾಯಿತು ಎಂಬುವ ವಿಚಾರವನ್ನು ನಾನು ಮುಂದಿನ ಎಪಿಸೋಡಲ್ಲಿ ನಿಮಗೆ ತಿಳಿಸ್ತೇನೆ. ಯೇಸು ಕ್ರಿಸ್ತನು ಸತ್ತ ಮೇಲೆ ಎಲ್ಲಿಗೆ ಹೋದನು 3 ದಿವಸಗಳ ತನಕ ಎಂಬುವಂಥ ವಿಚಾರಗಳನ್ನು ನಾವು ಕಲಿಯುವಾಗ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅಲ್ಲಿ ಬರುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯುಳ್ಳ ಪರಲೋಕದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ಗುಡಾರ್ಥಗಳನ್ನು ನಾವು ದಿನಗಳಲ್ಲಿ ಕಲಿಯುತ್ತಾ ಇದ್ದಾವಲ್ಲ, ಪಾತಾಳದ ಕುರಿತಾಗಿರುವಂಥ ಆಳವಾಗಿರುವಂಥ ವಿಶ್ಲೇಷಣೆಯನ್ನು ನಮಗೆ ನೀನು ದಯಪಾಲಿಸೋದಕ್ಕಾಗಿ ಸ್ತೋತ್ರ. ದೇವರೇ, ಹಳೆ ಒಡಂಬಡಿಕೆಯ ಭಕ್ತರ ನಿರೀಕ್ಷೆ ಪಾತಾಳವಾಗಿರುವಾಗ ನಮಗಿರುವಂಥ ನಿರೀಕ್ಷೆ ಪರಲೋಕಕ್ಕಾಗಿ ಸ್ತೋತ್ರ. ಅವರು ಕರ್ತನೆ ಸ್ವಾಮಿ ಪಾತಾಳದಲ್ಲಿ ವಿಶ್ರಮಗೊಳ್ಳುತ್ತಿದ್ದಾರೆ. ಆದರೆ ಕರ್ತನೆ, ಹೊಸ ಒಡಂಬಡಿಕೆಯಲ್ಲಿರುವಂಥ ನಮ್ಮನ್ನಾದರೂ ನೀನು ಪಾತಾಳಕ್ಕೆ ಸೇರಿಸದೆ ನಮ್ಮನ್ನು ನಿತ್ಯವಾಗಿರುವಂಥ ನಿನ್ನ ಸನ್ನಿಧಾನಕ್ಕೆ ಸೇರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯ ಸಹೋದರನಿಗಾಗಿ, ಸಹೋದರಿಗೆ, ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ, ಅನುಗ್ರಹಿಸ್ತೇನೆ. ಅವರ ಮನೆಯಲ್ಲಿ ಕರ್ತನೆ ಈಗ ಇರುವಂಥ ಇಕ್ಕಟ್ಟುಗಳು ನೀಗಲಿ, ಅವರ ಮನೆಯಲ್ಲಿರುವಂಥ ಈಗ ಅನುಭವಿಸಿದ ಕಣ್ಣೀರುಗಳು ನೀಗಲಿ, ಪಾತಾಳದ ವೇದನೆಗಳು ನೀಗಿ ಹೋಗಲಿ ಸ್ವಾಮಿ, ಮರಣಕರವಾಗಿರೋ ರೋಗಗಳು ನೀಗಿ ಹೋಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕಲ್ಪಿಸ್ತೇನೆ, ಸೌಖ್ಯ ಉಂಟಾಗುವಂತೆ ಆಜ್ಞಾಪಿಸುತ್ತಾ ಇದ್ದೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇಲೆ. ಪ್ರಿಯ ವೀಕ್ಷಕರೇ, ಈ ಮೊದಲನೇ ಸೆಲ್ ಕುರಿತಾಗಿ ಇನ್ನೂ ಆಳವಾಗಿ ನಾವು ಕಲಿಬೇಕಾಗಿದೆ. ಬಹಳ ಪ್ರಾರ್ಥನಾ ಪೂರ್ವಕವಾಗಿ ನೀವು ಮುಂದಿನ ಅಧ್ಯಯನಕ್ಕೆ ಬರುವುದಾದರೆ ನಾವು ಅದನ್ನು ದೇವರ ಮಹಾಕೃಪೆಯಿಂದ ಕಲಿಯೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ.